ವೆಲ್ಕಮ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ಒಂದು ರುಟೀನ್ ಹೇಗಿರುತ್ತೆ, ಎಸ್ಪೆಷಲಿ ಮಾರ್ನಿಂಗ್ ರುಟೀನ್, ಹಾಗೆ ನನ್ನ ಮಕ್ಕಳು ಇಬ್ಬರು ಹೇಗೆ ಆಟ ಆಡ್ತಾರೆ, ಹಾಗೆ ಒಂದು ಒಳ್ಳೆಯ ರೆಸಿಪಿ ಅಂದರೆ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಇವತ್ತು ನೀರು ದೋಸೆ ಹಾಗೂ ಕಾಯಿ ಚಟ್ನಿ ಮಾಡುವ ವಿಧಾನ, ಇದನ್ನೆಲ್ಲ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಸೊ ನೋಡಿ, ನಾನು ಬೆಳಗ್ಗೆ ಎದ್ದು ಈ ರೀತಿಯಾದಂಥ ಒಂದು ವೆದರನ್ನು ನೋಡಿದೆ. ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ, ಬೆಳಗಿನ ಜಾವ ಹೀಗೆ ಸ್ವಲ್ಪ ತೋಟದ ಹತ್ರ ಹೋಗಿ ಸ್ವಲ್ಪ ಹೀಗೆ ಒಂದು ಜಸ್ಟ್ ಲೈಟ್ ವಾಕ್ ಮಾಡಿದೆ. ಚೆನ್ನಾಗಿತ್ತು. ಸೊ ಅದಾದಮೇಲೆ ನಾನು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ವಾಕ್ ಹೋದೆ. ಸೊ ಕಳೆದ 1 ತಿಂಗಳಿಂದ ನಾನು ವಾಕ್ ಸ್ಟಾರ್ಟ್ ಮಾಡಿದ್ದೀನಿ. ಆಫ್ಟರ್ ಡೆಲಿವರಿ ನಾನು ವಾಕ್ ಮಾಡೋಕ್ಕಾಗಿರಲಿಲ್ಲ, ವಾಕ್ ಹೋಗಿರಲಿಲ್ಲ. ಬಟ್ ಈಗ 1 ತಿಂಗಳಿಂದ ನಾನು ವಾಕ್ ಸ್ಟಾರ್ಟ್ ಮಾಡಿದ್ದೀನಿ. ನಿಜವಾಗ್ಲೂ ವಾಕ್ ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನಗಳಿದೆ, ನಿಮಗೆ ಗೊತ್ತಿದೆ. ಸೊ ನನಗೂ ಒಂಥರ ಬಾಡಿ ತುಂಬ ಫ್ರೀ ಅನಿಸುತ್ತೆ, ಹಾಗೆ ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನಿ ಅನಿಸುತ್ತೆ. ಸೊ ವಾಕ್ ಆದಮೇಲೆ ನಾನು ಮನೆಗೆ ಬಂದು 1 ಲೋಟ ಬಿಸಿ ನೀರಿಗೆ ಸ್ವಲ್ಪ ಅರಿಶಿಣ ಮಿಕ್ಸ್ ಮಾಡಿ ಬೆರೆಸಿ ಕುಡಿದೆ. ಸೊ ಅರಿಶಿಣವನ್ನು ಬಿಸಿ ನೀರಿಗೆ ಹಾಕಿ ಕುಡಿಯೋದ್ರಿಂದ ಸಾಕಷ್ಟು ಪ್ರಯೋಜನಗಳಿದೆ. ನೀವು ಕೂಡ ಕುಡೀರಿ ಗಾಯ್ಸ್. ಸೊ ಬ್ರೇಕ್ಫಾಸ್ಟಿಗೆ ನಾನು ನೀರು ದೋಸೆಗೆ ಅಕ್ಕಿಯನ್ನು ರಾತ್ರಿ ಹೋಲ್ ನೈಟ್ ನೆನೆ ಇಟ್ಟಿದ್ದೆ. ಸೊ ಈ ರೀತಿಯಾಗಿ ಅಕ್ಕಿ ಆಗಿದೆ. ಸೊ ಇದನ್ನು ನಾವು ನೀರನ್ನು ತೆಗೆದು ಬಸ್ದು ಅದಕ್ಕೆ ಮಿಕ್ಸಿಯಲ್ಲಿ ಅದನ್ನು ರುಬ್ಬೋಣ. ಅದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿದರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಇದನ್ನು ನಾನು ರುಬ್ಕೊಂಡೆ ಗಾಯ್ಸ್. ರುಬ್ಬಿದಂಥ ಒಂದು ಮಿಶ್ರಣಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿ ಅದನ್ನು ಬೆರೆಸಬೇಕು. ಹಿಟ್ಟು ಆದಷ್ಟು ಗಟ್ಟಿ ಇರಬಾರ್ದು, ಸ್ವಲ್ಪ ತೆಳುವಾಗಿ ಕಲಿಸೋದ್ರಿಂದ ದೋಸೆ ಕೂಡ ತುಂಬ ತೆಳುವಾಗಿ ಚೆನ್ನಾಗಿ ಬರುತ್ತೆ. ಸೊ ನೀರು ದೋಸೆಗೆ ಹಿಟ್ಟು ಅಷ್ಟು ಗಟ್ಟಿ ಇರಬಾರ್ದು, ಸ್ವಲ್ಪ ತೆಳುವಾಗಿ ಇರಬೇಕಾಗುತ್ತೆ. ಸೊ ನೋಡಿ, ಒಂದು ಹದದಲ್ಲಿ ನಾವು ಸ್ವಲ್ಪ ನೀರನ್ನು ಬೆರೆಸಿ ಅದಕ್ಕೆ ಉಪ್ಪನ್ನು ಹಾಕಿ ಎರಡೂ ಕೂಡ ಮಿಕ್ಸ್ ಮಾಡಬೇಕು. ಸೊ ನೆನೆಸಿಟ್ಟಾದಮೇಲೆ ನೆಕ್ಸ್ಟು ನಾನು ಚಟ್ನಿಗೆ ಬೇಕಾಗುವಂಥ ಪದಾರ್ಥಗಳು ನೋಡಿ, ಕಾಯಿ ತುರಿ, ಬೆಳ್ಳುಳ್ಳಿ, ಕಡಲೆ, ಹುಣಸೆಹಣ್ಣು, ಜೀರಿಗೆ, ಮೆಣಸಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು, ಸಿಂಪಲ್ಲಾಗಿ ಒಂದು ಕಾಯಿ ಚಟ್ನಿ ಮಾಡೋಣ ಅಂತ. ಸೊ ನೋಡಿ, ಅದೆಲ್ಲ ತೆಗೆದುಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ನಾನು ಕಾಯಿ ಚಟ್ನಿಯನ್ನು ಮಾಡಿ ಆಯಿತು. ನೋಡಿ, ಹೀಗೆ ಬಂದಿದೆ. ಸೊ ಸ್ವಲ್ಪ ಗಟ್ಟಿಯಾಗಿದ್ದರೆ ಒಳ್ಳೆಯದು, ಚಟ್ನಿ ಚೆನ್ನಾಗಾಗುತ್ತೆ. ಸೊ ಈಗ ದೋಸೆ ಹೇಗೆ ಮಾಡೋದು ನೋಡಿ, ಸ್ವಲ್ಪ ತೆಳು ಇರುತ್ತೆ ಹಿಟ್ಟು. ಸೊ ನೀರು ದೋಸೆಗೆ ನಾವು ಉದ್ದಿನ ದೋಸೆ ಮಾಡೋ ಥರ ದಪ್ಪ ಹಿಟ್ಟಿರಬಾರ್ದು, ಸ್ವಲ್ಪ ತೆಳುವಾಗಿ ಆ ಹಿಟ್ಟನ್ನು ನಾವು ಹದದಲ್ಲಿ ಮಾಡ್ಕೋಬೇಕು. ಸೊ ನಾನು ಈಗಾಗಲೇ ನಿಮಗೆ ಅದನ್ನು ತೋರಿಸ್ಕೊಟ್ಟೆ ನೋಡಿ. ಈ ರೀತಿಯಾಗಿ ನಾವು ತವದಲ್ಲಿ ದೋಸೆಯನ್ನು ಹಾಕಬೇಕು. ಇದಕ್ಕೆ ಶೇಪ್ ಕೊಡಲೇಬೇಕಂತ ಅಲ್ಲ, ಸೊ ತೆಳುವಾಗಿ ಇದ್ದರೆ ಆಯಿತು. ರೌಂಡ್ ಶೇಪ್ ಬೇಕು ಹಾಗೇನಿಲ್ಲ, ಒಂದು ದೋಸೆ ಥರ ಒಂದು ಜಸ್ಟ್ ಹೀಗೆ ನಮಗೆ ಯಾವ ರೀತಿ ಬರುತ್ತೆ ಹಾಗೆ ನಾವು ಅದನ್ನು ದೋಸೆ ತವದಲ್ಲಿ ಒಯ್ದ್ರೆ ಆಯಿತು. ನೋಡಿ, ಈ ರೀತಿಯಾಗಿ ನಾವು ಎಣ್ಣೆಯನ್ನು ಹಚ್ಚಿ ದೋಸೆಯನ್ನು ಮಾಡಿ ಮೇಲೆ ಒಂದು ಪ್ಲೇಟನ್ನು ಮುಚ್ಚಬೇಕು. ಒಂದು 2 ಮಿನಿಟ್ಸ್ ಮುಚ್ಚಾದಮೇಲೆ ನೋಡಿ, ಸ್ವಲ್ಪ ಎಣ್ಣೆಯನ್ನು ಮೇಲೆ ಹಾಕಬೇಕಾಗುತ್ತೆ. ಎಣ್ಣೆ ಹಾಕಾದ್ಮೇಲೆ ಸ್ವಲ್ಪ ಒಂದು 2 ಮಿನಿಟ್ಸ್ ಮತ್ತೆ ಅದನ್ನು ಮುಚ್ಚಿದರೆ ಸೊ ಒಂದು ಕಡೆ ಅದು ನೀಟಾಗಿ ಬೇಯುತ್ತೆ. ನೋಡಿ, ಈಗ ಆಲ್ರೆಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೀರು ದೋಸೆ. ಸೊ ನೀರು ದೋಸೆ ಕಾಯಿ ಚಟ್ನಿ ಒಂದು ಒಳ್ಳೆಯ ಕಾಂಬಿನೇಷನ್. ಅದ್ರ ಜೊತೆಗೆ ನಾವು ನೀರು ದೋಸೆ ಜೊತೆಗೆ ನಮ್ಮ ಮಂಗಳೂರು ಸ್ಟೈಲಲ್ಲಿ ನಾವು ಕೋಳಿ ಸಾರು ಅಥವಾ ಮೀನು ಸಾರನ್ನು ಅಥವಾ ಬೇರೆ ಬೇರೆ ತರಕಾರಿ ಪದಾರ್ಥಗಳನ್ನು ಕೂಡ ಬಳಸ್ಕೋಬೋದು, ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನಾನಿವತ್ತು ಚಟ್ನಿಯನ್ನು ಮಾಡಿದ್ದೀನಿ, ಸಿಂಪಲ್ಲಾಗಿ ಒಂದು ಕಾಯಿ ಚಟ್ನಿಯನ್ನು. ನೋಡಿ, ಈ ರೀತಿಯಾಗಿ ನೀರು ದೋಸೆ ಆಗಿದೆ. ಸೊ ಇನ್ನೂ ತೆಳುವಾಗಿ ನಾವು ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ದೋಸೆ ಆಯಿತು. ಸೊ ನೆಕ್ಸ್ಟು ಆರಾಧ್ಯ ತಿಂಡಿ ಮುಗಿಸಿದ್ಲು, ಸ್ಕೂಲಿಗೆ ರೆಡಿ ಆಗಿದ್ದಾಳೆ. ನೋಡಿ, ಇವಾಗ ಸ್ಕೂಲಿಗೆ ಅವಳು ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿಯಾಗಿ ಈಗ ಸ್ಕೂಲಿಗೆ ಹೋಗ್ತಾ ಇದ್ದಾಳೆ. ಸೊ ಅದೇ ಟೈಮಿಗೆ ಅದಿತಿ ಕೂಡ ಎದ್ಲು.
ಅದಿತಿ ಎದ್ದಾದ್ಮೇಲೆ ಅವಳನ್ನು ಕಳಿಸ್ಕೊಡ್ಲಿಕ್ಕೆ ನಾನು ಅದಿತಿ ಇಬ್ಬರು ಒಟ್ಟಿಗೆ ಬಂದ್ವಿ ಹೊರಗಡೆ. ಟಾಟಾ ಮಾಡ್ತಾ ಇದ್ದಾಳೆ, ಅದಿತಿಗೆ ಹಾಯ್ ಮಾಡ್ತಾ ಇದ್ದಾಳೆ. ನೋಡಿ ನಮ್ಮನೆ ಹೊರಗಡೆ ಈಗ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಆಟೋಗೆ. ಸೊ ಆಟೋಗೆ ಹೋಗಿ ಬರ್ತಾಳೆ ಅವಳು ಸ್ಕೂಲಿಗೆ. ಲಾಸ್ಟ್ ಇಯರ್ ಎಲ್ಲ ಅವರಪ್ಪ ಬಿಡ್ತಾ ಇದ್ರು, ಬಟ್ ಈ ಸಲ ನಾವು ಸ್ವಲ್ಪ ಇಂಡಿಪೆಂಡೆಂಟಾಗಿ ಅವಳೇ ಹೋಗಿ ಬರಲಿ ಅಂತ ಆಟೋ ಮಾಡಿದ್ದೀವಿ. ಸೊ ಮನೆ ಹತ್ರನೇ ಇರೋದ್ರಿಂದ ವಾಕೇಬಲ್ ಡಿಸ್ಟೆನ್ಸ್, ಬಟ್ ಅವಳು ಒಬ್ಬಳೇ ಹೋಗ್ಬೇಕಾಗುತ್ತೆ ಅಂತ ಆಟೋ ಮಾಡಿದ್ದೀವಿ. ನೋಡಿ ಅದಿತಿ ಜೊತೆ ಅವಳು ಆಟ ಆಡ್ತಾ ಇದ್ದಾಳೆ. ನೋಡಿ ಇಬ್ಬರು ಕೂಡ ಹೇಗೆ ಸೊ ಒಂದು ಸ್ಪೆಷಲ್ ಬಾಂಡಿಂಗ್ ಅಂತಲೇ ಹೇಳ್ಬೋದು ಇಬ್ಬರ ನಡುವೆ. ಇಬ್ಬರು ಚೆನ್ನಾಗಿ ಆಟ ಆಡ್ತಾರೆ. ಸಿಸ್ಟರ್ಸ್ ಲವ್ ನೋಡಿ ಹೇಗಿದೆ. ಅವಳು ಈಗ ತಾನೇ ಎದ್ದಿದ್ದಾಳೆ, ಸೊ ಇನ್ನೂ ಅವಳು ಮೂಡಿಗೆ ಬಂದಿಲ್ಲ. ಅಕ್ಕಂಗೆ ಕಳಿಸ್ಲಿಕ್ಕೆ ಅವಳು ಕೂಡ ಬಂದಿದ್ದಾಳೆ. ಸೊ ಅಕ್ಕ ಸ್ಕೂಲಿಗೆ ಹೋದ್ಲು, ಮುಗಿಸಿ ಅದಿತಿಗೆಲ್ಲ ಸ್ನಾನ ಮಾಡಿಸಿ ಬಿಟ್ಟಿದೆ. ಇವಾಗ ನೋಡಿ ಅವಳು ಕೂಡ ಆರಾಧ್ಯ ಸ್ಕೂಲಿಂದ ಬಂದ್ಲು ಅವಾಗ. ಈಗ ಇಬ್ಬರು ಫ್ರೆಶ್ ಅಪ್ ಆಗಿ ಸ್ವಲ್ಪ ಸಂಜೆ ಹೀಗೆ ಆಟ ಆಡ್ತಾ ಇದ್ದಾರೆ. ಅದಿತಿನೂ ಕೂಡ ಅಕ್ಕನ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಗೈಸ್. ಇವಳ ನಡುವೆ ಒಂದು ಒಳ್ಳೆ ಕಮ್ಯುನಿಕೇಷನ್ ಇದೆ, ಒಂದು ಒಳ್ಳೆ ಬಾಂಡಿಂಗ್ ಇದೆ. ಇಬ್ಬರು ಚೆನ್ನಾಗಿ ಆಟ ಆಡ್ತಾರೆ. ನಮ್ಮ ಆರಾಧ್ಯ ಕೂಡ ಚೆನ್ನಾಗಿ ಆಟ ಆಡಿಸ್ತಾಳೆ ಮಕ್ಕಳನ್ನ. ಅವಳಿಗೆ ಟಾಯ್ಸ್ ಎಲ್ಲ ಕೊಟ್ಟು ಆಟ ಆಡಿಸ್ತಾಳೆ. ಓದೋ ಅಂಥ ಟೈಮಲ್ಲಿ ಅವಳು ಕೂಡ ಒಂದು ಬುಕ್ಕನ್ನು ತಗೊಂಡು ಓದ್ತಾ ಇರ್ತಾಳೆ. ಯಾವುದಾದ್ರೂ ಬುಕ್, ಅವಳಿಗೆ ಒಂದು ಬುಕ್ ಸಿಕ್ಕರೆ ಸಾಕು. ಅದಿತಿಗೆ ತುಂಬ ಓದೋಕ್ಕೆ ಇಂಟ್ರೆಸ್ಟ್ ಇದೆ ಅನಿಸುತ್ತೆ, ಗೊತ್ತಿಲ್ಲ ಮುಂದೆ ಏನಂತ. ಬಟ್ ಚೆನ್ನಾಗಿ ಒಂದು ಓದಿಸುವಾಗ ಅವಳು ಕೂಡ ರೆಡಿಯಾಗಿ ಕೂತಿರ್ತಾಳೆ. ಒಂದು ಬುಕ್ ತೊಗೊಂಡು ಪೆನ್ ತೊಗೊಂಡು ಏನೋ ಬರೆಯೋ ಥರ ಈಗೆಲ್ಲ ಐಡೆಂಟಿಫೈ ಮಾಡ್ತಾಳೆ. ಒಂದು ವರ್ಡ್ ಎಲ್ಲ ಮಾತಾಡ್ತಾಳೆ. ಫಸ್ಟ್ ಹೇಳಿದ ವರ್ಡೇ ಅವಳು ಅಕ್ಕ ಅಂತ. ಆಮೇಲೆ ಹೀಗೆ ಒಂದು ವರ್ಡ್ಸ್ ಎಲ್ಲ ಮಾತಾಡ್ತಾ ಇದ್ದಾಳೆ. ಚೆನ್ನಾಗಿ ಅಂದರೆ ಅವಳಿಗೆ ಈಗೆಲ್ಲ ಅರ್ಥ ಆಗುತ್ತೆ. ನಾವೇನು ಹೇಳಿದ್ರು ಅದನ್ನು ತಂದು ಕೊಡೋದು, ನಾವೇನು ಹೇಳಿದ್ರು ಮಾಡೋದು ಎಲ್ಲ ಮಾಡ್ತಾ ಇರ್ತಾಳೆ. ಇವಾಗ ನೋಡಿ ಒಂದು ಬುಕ್ಸ್ ತೊಗೊಂಡು ಅದರಲ್ಲಿ ಕೆಲವು ಪಿಕ್ಚರ್ಸ್ ಎಲ್ಲ ಇದೆ, ಫ್ಲವರ್ಸ್ ಇದೆ, ವೆಜಿಟೇಬಲ್ಸ್ ಇದೆ, ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಅವಳೇ ಹೇಳ್ತಾ ಇರ್ತಾಳೆ. ಆ್ಯಂಡ್ ಈವನ್ ಎನಿಮಲ್ಸ್ ಕೂಡ ಅವಳು ಐಡೆಂಟಿಫೈ ಮಾಡ್ತಾಳೆ ಚೆನ್ನಾಗೆಲ್ಲ. ಅದ್ರ ಸೌಂಡ್ಸ್ ಕೂಡ ಅವಳು ಹೇಳ್ತಾಳೆ, ಏನೆಲ್ಲ ಡಾಗ್ ಸೌಂಡ್ಸು ಅಥವಾ ಕ್ಯಾಟ್ ಸೌಂಡ್ಸು ಎಲ್ಲ ಅವಳಿಗೆಲ್ಲ ಅರ್ಥ ಆಗುತ್ತೆ. ಏನಾದರೂ ಕೇಳಿದ್ರೆ ಎಲ್ಲ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಳೆ. ಹೀಗೆ ಮಕ್ಕಳಿಗೆ ಆದಷ್ಟು ಒಂದು ಆ್ಯಕ್ಟಿವಿಟಿ ಸ್ಕಿಲ್ಸಿಂದ ನಾವು ಬೆಳೆಸಿದ್ರೆ ಅವರು ಕೂಡ ಶಾರೀರಿಕವಾಗಿ ಅಥವಾ ಬೌದ್ಧಿಕವಾಗಿ ಬೆಳವಣಿಗೆಯನ್ನು ಹೊಂದ್ತಾರೆ. ನೋಡಿ ಮಕ್ಕಳ ಜೊತೆ ಆದಷ್ಟು ನಾವು ಮಾತಾಡೋದ್ರಿಂದ ಅವರು ಕೂಡ ಬೇಗ ಮಾತಾಡ್ತಾರೆ ಅಂತ ಹೇಳ್ಬೋದು. ಈಗ ಆಟ ಆಡ್ತಾ ಇದ್ದಾಳೆ ಅಕ್ಕನ ಜೊತೆ. ಇಬ್ಬರು ಕೂಡ ಸೇರಿ ಒಂದು ಒಳ್ಳೆಯ ಬಾಂಡಿಂಗ್ ಇದೆ ಗೈಸ್ ಅವರಿಬ್ಬರ ನಡುವೆ. ಖುಷಿ ಆಗುತ್ತೆ ನೋಡಿದ್ರೆ. ಅವಳಿಗೆ ಏನಾದರೂ ಆದರೆ ಇವಳು ತಡ್ಕೊಳ್ಳಲ್ಲ, ಇವಳಿಗೇನಾದರೂ ನಾವು ಸ್ವಲ್ಪ ಜೋರು ಮಾಡಿದ್ರೆ ಅವಳು ಅಳ್ತಾಳೆ. ಸೊ ನೋಡಿ ತುಂಬ ಚೆನ್ನಾಗಿದೆ ಅವರಿಬ್ಬರ ನಡುವೆ ಬಾಂಡಿಂಗ್. ಅವ್ರು ಆಟ ಆಡ್ತಾ ಇದ್ರೆ ನೋಡೋದೇ ಒಂಥರ ಖುಷಿ. ನಿಜವಾಗ್ಲೂ ಮಕ್ಕಳು ಮನೇಲಿರಬೇಕು. ಮಕ್ಕಳು ಮನೇಲಿದ್ದರೆ ನಿಜವಾಗ್ಲೂ ಮನೆ ತುಂಬ ಲಕ್ಷಣವಾಗಿ ಹಾಗೂ ಕಳಕಳಿಯಾಗಿರುತ್ತೆ. ದಿನಗಳು ಹೇಗೆ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಸೊ ಪ್ರತಿನಿತ್ಯ ಕೂಡ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ನಮಗೆ. ತಾಯ್ತನ ಅನ್ನೋದು ನಿಜವಾಗ್ಲೂ ತುಂಬ ಗ್ರೇಟ್ ಅಂತ ಹೇಳಬೇಕು. ಯಾಕೆಂದರೆ ನಿಜ ಆ ಒಂದು ತಾಯ್ತನ ಶಬ್ದಗಳಲ್ಲಿ ಅಥವಾ ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ. ಅದನ್ನು ನಾವು ಫೀಲ್ ಮಾಡಬೇಕು. ಆ ಒಂದು ಅನುಭವ ನನಗೆ ನಿಜಕ್ಕೂ ಆಗ್ತಾ ಇದೆ. ಮಕ್ಕಳ ಜೊತೆ ನಾನು ತುಂಬ ಖುಷಿಯಾಗಿದ್ದೀನಿ. ಇಬ್ಬರ ಜೊತೆ ಆಟ ಆಡ್ತೀನಿ, ಇಬ್ಬರನ್ನ ನೋಡ್ಕೊಳ್ತೀನಿ. ಎಷ್ಟೋ ಒಂದು ನೋವುಗಳನ್ನು ನನ್ನ ಮಕ್ಕಳನ್ನು ನೋಡಿ ನಾನು ಮರಿತೀನಿ. ಸೊ ಅವರ ನಗು ಖುಷಿಯಲ್ಲಿ ನಾನು ಕೂಡ ಭಾಗಿಯಾಗಿ ತುಂಬ ಒಂದು ಒಳ್ಳೆ ಸ್ಪೆಷಲ್ ಫೀಲಿಂಗ್ ನನಗೆ ಕೊಡ್ತಾ ಇದೆ. ನಿಜವಾಗ್ಲೂ ಅಮ್ಮ ಆಗೋದು ಒಂದು ಸ್ಪೆಷಲ್ ಫೀಲಿಂಗ್.